ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಾನವಿ ಅಂತ. ನಾವಿದು ಕೊಡಗಿನಲ್ಲೇ ಪ್ರಿಪೇರ್ ಮಾಡಿರೋ ವೈನ್. ಇದು ಎಲ್ಲ ಆರ್ಗ್ಯಾನಿಕ್ ಆಗಿ ನಾವು ಫ್ರೂಟ್ಸ್ ಗಳನ್ನ ಬೆಳೆದು ಮನೇಲೆ ತಯಾರಿಸಿರೋಂತ ವೈನ್. ಇದು ಆರೋಗ್ಯಕ್ಕೂ ಒಳ್ಳೆಯದು, ಮತ್ತೆ ನಮ್ಮ ಸ್ಕಿನ್ ಗ್ಲೋ ಬರೋದಕ್ಕೆ ಇದು ವೈನ್ ಎಲ್ಲ ನಮಗೆ ಹೆಲ್ಪ್ಫುಲ್ ಆಗುತ್ತೆ. ಈಗ ನಾವಿಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವೈನ್ ಮಾಡಿದೀವಿ. ಇಲ್ಲಿ ಇದೆಲ್ಲದು ನಾವು ಮನೇಲೆ ಬೆಳೆದಿರೋ ಆರ್ಗ್ಯಾನಿಕ್ ಬೇಸ್ಡ್ ಫ್ರೂಟ್ಸ್ ಮತ್ತೆ ಚಿಲ್ಲಿ ಯೂಸ್ ಮಾಡ್ಕೊಂಡು ಮಾಡಿರೋದು. ಇದೆಲ್ಲೂ ನಾವು ಮಾರ್ಕೆಟಿಂದ ತಗೊಬಂದಿಲ್ಲ, ನಮ್ ತೋಟದಲ್ಲೇ ಬೆಳೆದಿರೋದನ್ನ ಉಪಯೋಗಿಸ್ಕೊಂಡು ಮಾಡಿದೀವಿ. ಇದು ಚಿಲ್ಲಿ, ಇದು ಬನಾನಾ ವೈನ್. ಬನಾನಾನು ಅಷ್ಟೇ ನಮ್ಮನೇಲೆ ಬೆಳೆದಿತ್ತು, ಆರ್ಗ್ಯಾನಿಕ್ ಬೇಸ್ಡ್. ಇದನ್ನ ಯೂಸ್ ಮಾಡ್ಕೊಂಡು ನಾವು ಇದು ವೈನ್ ಮಾಡಿರೋದು. ಇದು ಚಿಲ್ಲಿ ವೈನ್. ಮತ್ತೆ ಇದು ರೋಸ್ ವೈನ್, ರೋಸ್ ಪೆಟಲ್ಸ್ ನಮ್ಮ ಅಮ್ಮಂದ್ ಗಾರ್ಡನ್ ನಲ್ಲಿ ತಗೊಂಡ್ ಮಾಡಿರೋದು. ಮತ್ತೆ ಇದು ಜಿಂಜರ್ ಯೂಸ್ ಮಾಡ್ಕೊಂಡು, ಶುಂಠಿ ಉಪಯೋಗಿಸ್ಕೊಂಡ್ ಮಾಡಿರೋ ವೈನ್. ಮತ್ತೆ ಇದು ಇದ್ರೊಳಗಡೆ ಜಾಡಿಯಲ್ಲಿರೋದು ಹಲಸಿನ ಹಣ್ಣು, ಹಲಸಿನ ಜಾಕ್ ಫ್ರೂಟ್ ವೈನ್ ಮಾಡಿದೀವಿ. ಮತ್ತೆ ಇದು ವಿಳೆದೆಲೆ ವೈನ್ ಮಾಡಿರೋದು. ಇದು ಬಂದು ಸಪೋಟಾನು ನಮ್ಮನೇಲೆ ಬೆಳೆಯೋದು, ಈ ಸಪೋಟ ಮಾಡಿದೀನಿ. ಮತ್ತೆ ಇದು ಹೈಬಿಸ್ಕಸ್, ಇದು ದಾಸವಾಳ ಬರುತ್ತಲ್ಲ, ದಾಸವಾಳ ಉಪಯೋಗಿಸ್ಕೊಂಡು ಇದನ್ನ ಮಾಡಿರೋದು. ಇದು ದೊಡ್ಡದಾಗಿದೆ, ಇದನ್ನು ವಿಳೆದೆ ಮಾಡಿದ್ನು. ಇದು ಪೈನಾಪಲ್, ಇದು ನಮ್ ತೋಟದಲ್ಲೇ ಬೆಳಿತೀವಿ, ಪೈನಾಪಲ್ ಉಪಯೋಗಿಸ್ಕೊಂಡು ಮಾಡಿದೀವಿ. ಮತ್ತೆ ಇದು ಮ್ಯಾಂಗೋ, ಇದು ಗಿಣ್ಮಾವಿನಕಾಯಿ ಬರುತ್ತಲ್ಲ, ಗಿಣ್ಮಾವಿನಕಾಯಿನ ತಗೊಂಡು ಇದು ವೈನ್ ಮಾಡಿರೋದು. ಮತ್ತೆ ಇದೆಲ್ಲ ನಾವು ಈಗ ಮಾರ್ಕೆಟ್ ಅಲ್ಲೆಲ್ಲ ನೋಡಿದ್ರೆ ನೀವು ಈಸ್ಟ್ ಯೂಸ್ ಮಾಡ್ತಾರೆ, ಅದು ಯೂಸ್ ಮಾಡಿರೋದು ಬರ್ಪಿಂಗ್, ಈಗ ನಮ್ ತೇಗ್ ಬರ್ಬೋದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದು ಬರುತ್ತೆ. ಇದಾದ್ರೆ ನಾವು ಮನೇಲೆ ಏನು ಕೆಮಿಕಲ್ ಯೂಸ್ ಮಾಡದೆ ಮನೇಲೆ 21 ದಿನ ಇಟ್ಟು ಮಾಡಿರೋ ಬಾಟಲ್ ಮಾಡಿರೋ ವೈನ್ಸ್. ಮತ್ತೆ ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ವೈನ್ ಮಾಡಿದೀನಿ. ಮತ್ತೆ ಇದರಿಂದ ತುಂಬಾ ಯೂಸ್ ಆಗುತ್ತೆ. ಈಗ ನಿಮ್ ಹೆಲ್ತ್ಗೆ ಮತ್ತೆ ನ್ಯಾಚುರಲ್ ಸ್ಕಿನ್ ಗ್ಲೋ ಬರುತ್ತೆ, ಮತ್ತೆ ಡೈಜೆಷನ್ ಹೆಲ್ಪ್ ಆಗುತ್ತೆ. ಇದು ಮನೇಲೆ ಮಾಡಿರೋದ್ರಿಂದ ಫ್ಯಾಮಿಲಿ ಎಲ್ಲಾರ್ಗು ಇದಕ್ಕೇನು ಎಫೆಕ್ಟ್ ಆಗಲ್ಲ, ಲೈಕ್ ಹಾರ್ಮ್ಫುಲ್ ಎಫೆಕ್ಟ್ ಏನಿರೋದಿಲ್ಲ. ಮತ್ತೆ ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್, ನ್ಯಾಷನಲ್ ಮಾರ್ಕೆಟ್ಸ್ ಅಲ್ಲೂ ತುಂಬಾ ಬೇಡಿಕೆ ಇದೆ. ಇದು ಹೋಮ್ ಮೇಡ್ ವೈನ್ಸ್, ಎಸ್ಪೆಷಲಿ ಕೂರ್ಗಲ್ ಅಂದ್ರೆ ವೈನ್ ತರ ಫೇಮಸ್ ಇದೆ. ಸೊ ಇದಕ್ಕೆ ತುಂಬಾ ಬೇಡಿಕೆ ಇದೆ. ಮತ್ತೆ ಈಗೀಗ ಯೂತ್ ಮತ್ತೆ ಈಗ ಮೈ ನೇಚರ್ ಇಂಡಿಯಾ ಇವ್ರ ಸಪೋರ್ಟ್ ಮತ್ತೆ ಎಲ್ಲ ಯೂತ್ಸ್ ಬಂದ್ರೆ ನಮ್ಮ ಈ ಲೋಕಲ್ ಆಗಿ ಮಾಡಿರೋ ವೈನ್ ಇಂಟರ್ನ್ಯಾಷನಲ್ ಮಟ್ಟಕ್ಕೆ ತಲುಪೋ ಸಾಧ್ಯತೆ ಇದೆ. ನಮಸ್ತೆ. ಪ್ರತಿಯೊಬ್ಬರಿಗೂ ನಮಸ್ಕಾರ. ಯಾಕೆಂದ್ರೆ ವೈನ್ ಅಂದ್ರೆ ಬರೀ ದ್ರಾಕ್ಷಿಯಿಂದ ಮಾಡೋದು ಅಂದ್ಕೊಂಡಿರ್ತಾರೆ. ನಮ್ ಸುಪ್ರಿಯಾ ಮೇಡಮ್ ಒಂದು 23 ದೇಶನ ಸುತ್ತಿದ್ದಾರೆ. ಒಂದು ಮನೇಲಿ ಏನೇನ್ ಸಿಗುತ್ತೆ ವೈನ್, ಒಂದ್ ಮೆಣಸಿನಕಾಯಿ ಇರ್ಬೋದು, ಒಂದು ವಿಳೆದೆಲೆ ಇರ್ಬೋದು, ಒಂದು ಇದ್ಯಾವ್ದು ಮೇಡಮ್, ರೋಸ್ ಇರ್ಬೋದು, ಇನ್ಯಾವ್ದು ಇದೆ, ಶುಂಠಿ ಇದೆ, ಆಮೇಲೆ ಮತ್ತೆ ಬಾಳೆಹಣ್ಣು, ಮತ್ತೆ ಇದು ಹಲಸಿನ ಹಣ್ಣು, ಇದು ದಾಸವಾಳ. ಟೋಟಲ್ 1 2 3 4 5 6 7 8 9 10 12 ಮತ್ತೆ ಇದೊಂದು ದ್ರಾಕ್ಷಿ ಸೇರ್ಕೊಂಡ್ರೆ 13 ಪ್ರಾಡಕ್ಟ್ ಅಲ್ಲಿ ಹಣ್ಣಿನ ರಸದಲ್ಲಿ ಒಂದು ವೈನ್ ಮಾಡ್ತಾ ಇದಾರೆ. ಯಾಕಂದ್ರೆ ಇವರು ಮಾಡ್ಬಿಟ್ಟು ಇವ್ರಿಗೆ ಒಂದು ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಈಗ ಅವ್ರ ಫ್ರೆಂಡ್ಸ್ ಮತ್ತೆ ಮಡಿಕೇರಿಯಲ್ಲಿ ಒಂದು ಹೆವಿ ಬೇಡಿಕೆ, ಅವ್ರು ಯಾರ್ಯಾರು ಸ್ನೇಹಿತರಿಗೆ ಎಲ್ಲ ಕೊಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ಒಂದು ಕೈಗಾರಿಕೆ ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಎಲ್ಲ ಸೇರ್ಬಿಟ್ಟು ಇದು ಯಾವ ತರ ಮಾಡೋದು, ಯಾಕಂದ್ರೆ ನಮ್ಮ ಯೂತ್ಸ್ ಎಲ್ಲ ಬಂದು ಏನೇನೋ ಮಾಡ್ತಾರೆ. ಒಂದು ವೈನ್ ಬೇಕು ಅಂದ್ರೆ ಯಾವ್ದೋ ಒಂದು ಫಾರಿನ್ ಕಂಪನಿ ಮಾಡಿರ್ತಾರೆ ಬ್ರ್ಯಾಂಡ್, ಮನೇಲೆ ಒಂದು ವೈನ್ ತಯಾರಿಸ್ಕೋಬಹುದು, ಪ್ಲಸ್ ಅದನ್ನು ಮಾರ್ಲೂಬಹುದು, ಒಂದು ಮಾರ್ಕೆಟ್ ಮಾಡಬಹುದು, ಒಂದು ಹೆಲ್ತ್ ಒಂದು ಲೇಬಲ್ ಮಾಡಿ ಒಂದು ಲೈಸೆನ್ಸ್ ತಗೊಂಡು. ಅದೇ ರೀತಿ ಮೇಡಮ್ ಅವರೇ ಒಂದು ವೈನ್ ಮಾಡೋದು ಯಾವ ತರ ಅಂತ ಹೇಳ್ಕೊಡ್ತೀರಾ ಒಂದು ಈಸಿಯಾಗಿ? ಈಗ ಇದು ಮೆಣಸಿನಕಾಯಿ ವೈನ್. ಇನ್ ನಮ್ ತೋಟದಲ್ಲೇ ಗಾಂಧಾರಿ ಮೆಣಸು ಅಂತ ಬರುತ್ತೆ, ತುಂಬಾ ಖಾರ ಇರುತ್ತಲ್ಲ, ತೋಟ ಮೆಣಸಿನಕಾಯಿ ಬರುತ್ತಲ್ಲ, ಅದನ್ನ ಉಪಯೋಗಿಸ್ಕೊಂಡ್ ಮಾಡಿರೋದು. ಈಗ 100 ಗ್ರಾಮ್ ಮೆಣಸಿನಕಾಯಿಗೆ 1 ಲೀಟರ್ ಕಾಯಿ ಸಾರಿಸಿರೋ ನೀರು, ಮತ್ತೆ ಸಕ್ಕರೆ, ಮತ್ತೆ ಒಂದು 20 ನಿಂಬೆ ಹಣ್ಣು ರಸ ಹಾಕಿ, ಮತ್ತೆ ಗೋಧಿ ಮತ್ತೆ ರಾಗಿ ಇದೆ ನೋಡಿ, ಇದನ್ನ ಮೊಳಕೆ ಬರ್ಸ್ಬಿಟ್ಟು ಇದಕ್ಕೆ ಹಾಕ್ಬೇಕು. ಇದನ್ನ ಹಾಕಿ 3 ದಿನಕ್ಕೊಂದ್ಸತಿ ತಿರುಗಿಸ್ತಾ ಇರ್ಬೇಕು. ಮತ್ತೆ 21 ದಿನ ಆದ್ಮೇಲೆ ವೈನ್ ರೆಡಿ ಆಗುತ್ತೆ. 21 ದಿನ ಇದು ಸಖತ್ ಖಾರ ಇರುತ್ತೆ. ಇದು ಸ್ವಲ್ಪ ಅಷ್ಟೇ ಇದ್ ಮಾಡ್ಬೇಕು. ಇದು ಗಾಂಧಾರಿದು, ಇದು ಯಾವ್ದಕ್ಕಾದ್ರೂ ಮಿಕ್ಸ್ ಮಾಡ್ಕೊಂಡು ಜ್ಯೂಸ್ ಜೊತೆ, ಸ್ಪ್ರೈಟ್ ಅಥವಾ ಯಾವ್ದಾದ್ರು ನಿಮಗೆ ಯಾವ್ದು ಜ್ಯೂಸ್ ಜೊತೆ ಫ್ಲೇವರ್ ಬರೋದಕ್ಕೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಏನು ಕೆಮಿಕಲ್ ಹಾಕಲ್ಲ, ಮನೇಲೆ ಮಾಡೋದು. ಯಾವ್ದು ಮಾಮೂಲಿ ನಿಮ್ಗೆ ಏನೇನಿರುತ್ತೆ ಸಿಗೋದಂತ ಆರ್ಗ್ಯಾನಿಕ್ ಅಲ್ಲಿ ಸಿಗೋಂತ ಫುಡ್ ಅಲ್ಲೇ ಮಾಡೋದು. ಓಕೆ, ಜಸ್ಟ್ ಒಂದು ಹ್ಯಾಪಿಯೆಸ್ಟ್ ಅಂತ ಹೇಳ್ಬೋದು. ಇವ್ರು ಯಾಕಂದ್ರೆ ಎಲ್ಲಾ ತರನು ಮಾಡಿದ್ದಾರೆ. ಇವ್ರಿಗೆ ಯಾರಿಗ್ ಬೇಕು ಯೂತ್ಸ್ ಜನಗಳು ಏನ್ ಮಾಡ್ತಾರೆ, ದುಡ್ಡು ಮಾಡೋದು ದಾರಿ ಗೊತ್ತಿರಲ್ಲ. ಆತರ ಮುಂದಿನ ದಿನಗಳು ಸುಪ್ರಿಯಾ ಮೇಡಮ್ ಹೇಳಿದ್ದಾರೆ, ಎಲ್ಲರಿಗೂ ಟ್ರೈನಿಂಗ್ ಕೊಡ್ತೀವಿ. ಪ್ಲಸ್ ಟ್ರೈನಿಂಗ್ ಕೊಡ್ಬೇಕಾದ್ರೆ ಜಸ್ಟ್ ಅವ್ರಿಗೆ ಒಂದು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಎಲ್ಲ ಯೂತ್ ಯಾರ್ಯಾರು ವೈನ್ ಮಾಡ್ಕೋಬಹುದು. ಅದ್ರದ್ದು ಒಂದು ಕೈಗಾರಿಕೆನೆ ಮಾಡಿ ಪ್ರತಿಯೊಂದು ಹಳ್ಳಿಲೂ ಒಂದು ಉದ್ಯೋಗ ಬರಂಗ್ ಮಾಡೋಣ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ ಒಂದೇ. ಪ್ರತಿಯೊಬ್ಬರಿಗೂ ದೇಶ ಪ್ರೇಮಿಗಳಿಗೆ ನಮಸ್ಕಾರ. ಇಲ್ಲೊಬ್ರು ನಿಮಗೊಂದು ವಿಶೇಷ ವ್ಯಕ್ತಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ, ಸುಪ್ರಿಯಾ ದಯಾನಂದ ಅಂತ ಹೇಳಿ. ಒಂದು ಅಗ್ರಿಕಲ್ಚರ್ ಅಲ್ಲಿ ಒಂದು ಡಾಕ್ಟರೇಟ್ ಮಾಡಿ
ಮತ್ತೆ ಒಂದು 23 ದೇಶ ಸುತ್ತಿದ್ದಾರೆ. ಯಾಕಂದ್ರೆ ನಮ್ದು ಫಾರ್ಮರ್ಗಳಿಗೆ ಒಂದು ಇವ್ರದ್ದು ಒಂದು ಕ್ರಾಪ್ಗಳ ಬಗ್ಗೆ ಒಂದು ಎಜುಕೇಶನ್ ಎಲ್ಲ ಕೊಡ್ತಾ ಹೋಗ್ತಾ ಇದ್ದಾರೆ. ಅವ್ರ ಹತ್ರನೇ ಮುಂದೆ ಹೋಗೋಣ. ಮೈನೇಜ್ ಮೇಡಮ್ ನಮಸ್ಕಾರ. ನಮಗೆ ನಿಮ್ಮಿಂದ ಒಂದು ಹಲವಾರು ವಿಚಾರಗಳು ಕಳ್ಕೊಳ್ಳೋಣ ಅಂತ ಬಂದಿದ್ದೀವಿ. ನಿಮ್ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡ್ತೀರಾ? ನನ್ನ ಹೆಸರು ಸುಪ್ರಿಯಾ ದಯಾನಂದ್ ಅಂತ. ನಾನು PU ಮಾಡ್ಬೇಕಾದ್ರೆ ನನ್ಗೆ ಬಯಾಲಜಿ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಯಾವ ಕೋರ್ಸ್ ತಗೊಳ್ಳೋದು ಅಂತ ನೋಡ್ತಾ ಇದ್ದೆ. ಅವಾಗ ಗೊತ್ತಾಯ್ತು ನನ್ಗೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಂತ ಒಂದು ಈ ತರ ಕೋರ್ಸಸ್ ಇದೆ ಆತರ, ಮತ್ತೆ ಫಾರ್ಮರ್ಸ್ಗೆಲ್ಲ ಈಗ ಸಖತ್ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಅಗ್ರಿಕಲ್ಚರ್ ಚೂಸ್ ಮಾಡ್ಕೊಂಡೆ. PU ಆದ್ಮೇಲೆ BSc ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಮಾಡಿದೆ ನಾನು ಅಲ್ಲಿ GKVK ಬೆಂಗಳೂರಲ್ಲಿ. ನಂತರ ನಾನು ಅದಾದ್ಮೇಲೆ MSc ಮಾಡಿದೆ. MSc ಮಾಡುವಾಗ ನನಗೆ ಓದ್ಬೇಕಾದ್ರೆ ನನಗೆ ಅಬ್ರಾಡ್ ಅಲ್ಲಿ ಹೋಗಿ ಅಲ್ಲಿ ಒಂದು 6 months ಸ್ಕಾಲರ್ಶಿಪ್ ಸಿಕ್ತು ನನಗೆ ಅಲ್ಲಿ ಹೋಗಿ ಓದಕ್ಕೆ. ಸೊ ನಾನು ಬೆಲ್ಜಿಯಂ ಅನ್ನೋ ಒಂದು ಗೆಂಟ್ ಯೂನಿವರ್ಸಿಟಿ ಅಲ್ಲಿ ಹೋಗಿ ಓದ್ದೆ ನಾನು. ಈ ಓದೋ ಟೈಮಲ್ಲಿ ನನಗೆ ಏನನ್ಸ್ತು ಅಂದ್ರೆ ನನಗೆ ಈಗ ಫಾರ್ಮರ್ಸಿಗೆ ಹೆಲ್ಪ್ ಆಗೋ ತರ ಏನಾದ್ರು ರಿಸರ್ಚ್ ಮಾಡಬೇಕು. ಮತ್ತೆ ಇಲ್ಲಿ ಸುಮಾರು ನಾನು ಅಗ್ರಿಕಲ್ಚರ್ ಬೇಸ್ಡ್ ಫ್ಯಾಮಿಲಿಯಿಂದಾನೇ ಬಂದಿರೋದು. ನನ್ನ ಸುತ್ತಮುತ್ತ ಎಲ್ಲ ಅಗ್ರಿಕಲ್ಚರ್, ಈಗ ಕಾಫಿ ಪ್ಲಾಂಟೇಶನ್ ಇದೆ ಇಲ್ಲಿ. ಕೊಡಗು ಅಂದ್ರೆ ಕಾಫಿ, ಪೆಪ್ಪರ್, ಕಾರ್ಡಮಮ್, ವೆನಿಲಾ ಇದೆಲ್ಲ ಬೆಳಿತೀವಿ. ಸೊ ಈ ತರ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ನನಗೆ ಕ್ರಾಪ್ಸ್ ಮೇಲೆ ಮತ್ತೆ ಅಗ್ರಿಕಲ್ಚರ್ ಓದ್ಬೇಕು ಅಂತ ಇಷ್ಟ ಆಯ್ತು. ನಂತರ ನಾನು ಅಲ್ಲೇ ರಿಸರ್ಚ್ ಎಲ್ಲ ನೋಡ್ಕೊಂಡ್ ಬಂದಿರೋದ್ರಿಂದ ಈಗ ನಮ್ ಇಂಡಿಯಾದಲ್ಲೇ ನೋಡಿದ್ರೆ ನಮ್ಗೆ ಪರ್ ಅಗ್ರಿಕಲ್ಚರ್ ಲ್ಯಾಂಡ್ ಏರಿಯಾ ಜಾಸ್ತಿ ಇದೆ, ಬಟ್ ಈಲ್ಡ್ ಪರ್ ಏಕರ್ ಕಡಿಮೆ ಇದೆ ಕಂಪೇರ್ ಟು ಅದರ್ ಕಂಟ್ರೀಸ್ ನೋಡಿದಾಗ. ಸೊ ನಾನು ಈ ತರ ಯಾಕಿದೆ ಮತ್ತೆ ಚೈನಾದಲ್ಲೆಲ್ಲ ಇವಾಗ ಫಾರ್ ಎಕ್ಸಾಂಪಲ್ ನೋಡಿದ್ರೆ ಅಲ್ಲಿ ಪರ್ ಏಕರ್ ಪರ್ ಹೆಕ್ಟೇರ್ಸ್ ಎಲ್ಲ ಈಲ್ಡ್ ತುಂಬಾನೇ ಜಾಸ್ತಿ ಇದೆ ಕಂಪೇರ್ ಟು ಅವರ್ ಕಂಟ್ರೀಸ್. ಸೊ ನಾವು ಹಿಂದಿನ ಕಾಲದಿಂದ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಕೊಂಡ್ ಬಂದಿದೀವಿ. ಆದ್ರೆ ನಾವು ಈಗ ಗ್ರೀನ್ ರೆವಲ್ಯೂಷನ್ ಟೈಮ್ ಅಲ್ಲಿ ಎಲ್ಲ ನಮ್ದು ಈಲ್ಡ್ ಜಾಸ್ತಿ ಮಾಡಕ್ಕೋಸ್ಕರ ನಾವು ಫರ್ಟಿಲೈಸೇಷನ್, ಕೆಮಿಕಲ್ಸ್ ಮತ್ತೆ ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡಿದ್ವಿ. ಬಟ್ ಅದು ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಎಫೆಕ್ಟ್ ಆಗ್ತದೆ. ಇವಾಗ ನಮ್ಗೆ ಅಟ್ ಪ್ರೆಸೆಂಟ್ ನಮಗೆ ಈಲ್ಡ್ ಬರ್ಬೋದು, ಬಟ್ ಫಾರ್ ದ ಲಾಂಗರ್ ಟರ್ಮ್ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನೇ ನಮ್ಮ ಹೆಲ್ತಿಗೆ, ಹ್ಯೂಮನ್ ಹೆಲ್ತಿಗೂ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ಎನ್ವಿರಾನ್ಮೆಂಟ್ಗೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಆರ್ಗ್ಯಾನಿಕ್ ಫಾರ್ಮಿಂಗ್ ನಾನು ತುಂಬಾ ಸ್ಟ್ರೆಸ್ ಮಾಡೋದು ಯಾಕೆ ಅಂತ ಹೇಳಿದ್ರೆ, ನಾನು ಇಲ್ಲಿ ನಮ್ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ನಾನು ಹೊರಗಡೆನು ನಾನೀಗ ಜರ್ಮನಿಲಿ ನೋಡಿದಾಗ್ಲೂ ಈಗ ಸೂಪರ್ ಮಾರ್ಕೆಟ್ಸ್ ಏನೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತಾನೆ ಒಂದು ಸಪರೇಟ್ ಇದೆ. ಮತ್ತೆ ಮಾಮೂಲಿ ಈಗ ಕಮರ್ಷಿಯಲ್ ಬೇಸ್ಡ್ ಬೆಳೆದಿರ್ತಾರಲ್ಲ ಆ ತರ ಕ್ರಾಪ್ಸ್ಗೆನೆ, ಆ ತರ ಬೆಳೆಗಳಿಗೆನೆ ಸೂಪರ್ ಮಾರ್ಕೆಟ್ ಸಪರೇಟ್ ಇದೆ. ಈಗ ಅಲ್ಲಿ ಜಾಸ್ತಿ ಇದ್ರು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಗೆ ಜನ ಬಂದು ಅಲ್ಲೇ ತಗೋತಾರೆ. ಯಾಕಂದ್ರೆ ಬಿಕಾಸ್ ಅವರು ದೇ ಆರ್ ಮೋರ್ ಕನ್ಸರ್ನ್ ಅಬೌಟ್ ಅವರ್ ಎನ್ವಿರಾನ್ಮೆಂಟ್. ಮತ್ತೆ ಹಾಲುನು ಅಷ್ಟೇ, ಅಲ್ಲಿ ಬೆಳೆದ್ಬಿಟ್ಟು ಫಾರ್ಮರ್ಸ್ ಅಲ್ಲಿ ಸೂಪರ್ ಮಾರ್ಕೆಟ್ ಎಲ್ಲ ಹೆಂಗಿದೆ ಅಂದ್ರೆ ಫಾರ್ಮರ್ ತಂದ ಅದೊಂದು ಮಿಷಿನ್ ಇರುತ್ತೆ, ಅದು ಹಾಕ್ಬಿಟ್ಟು ಹೋಗ್ತಾರೆ. ಅವರು ಈಗ ಕನ್ಸ್ಯೂಮರ್ ಬಂದ್ಬಿಟ್ಟು ಅಲ್ಲಿ ಹೋಗಿ ದುಡ್ಡು ಹಾಕ್ಬಿಟ್ಟು ತಗೊಳ್ಳೋದು, ಡೈರೆಕ್ಟ್ ಅವರೇ ಬಾಟ್ಲ್ ಎಲ್ಲ ತಗೊಂಡ್ ಹೋಗಿರ್ತಾರೆ, ಗಾಜಿನ ಬಾಟ್ಲ್ ತಗೊಂಡು ಫಿಲ್ ಮಾಡ್ಕೊಂಡು ತಗೋಬರ್ತಾರೆ. ಪ್ಲಾಸ್ಟಿಕ್ ಯೂಸ್ ಇಲ್ಲ. ಓಕೆ ಮೇಡಮ್, ಯಾಕಂದ್ರೆ ನೀವು ಒಂದು 23 ಕಂಟ್ರಿ ಮಾಡಿದ್ರಿ, ಎಜುಕೇಶನ್ ಬಂದು PhD ಮಾಡಿದ್ ಜರ್ಮನಿ. ಯಾಕಂದ್ರೆ ಮತ್ತೆ ನಿಮ್ಗೆ ಅಲ್ಲೇ ಒಂದು ಉದ್ಯೋಗ ಮಾಡೋದ್ ಬಿಟ್ಟು ಮತ್ತೆ ಇಂಡಿಯಾಕ್ಕೋಸ್ಕರ ಏನಕ್ಕೋಸ್ಕರ ವಾಪಸ್ ರಿಟರ್ನ್ ಬಂದ್ರಿ? ನಾನು ಇಲ್ಲೇ ಓದಿರೋದ್ರಿಂದ ಮತ್ತೆ ನಮ್ ಇಂಡಿಯಾ ಇಸ್ ಮೋರ್ ಅಗ್ರಿಕಲ್ಚರ್ ಬೇಸ್ಡ್ ಕಂಟ್ರಿ ನಮ್ದು. ಬೇರೆ ಕಂಟ್ರೀಸ್ ಮಾಡಿ ನಮ್ದು ಆಲ್ಮೋಸ್ಟ್ 60% ಆಫ್ ದ ಪಾಪ್ಯುಲೇಷನ್ ನಮ್ಮ ಇಂಡಿಯಾದಲ್ಲಿ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ನಾನು ಇಲ್ಲೇ ಓದಿ ಇಲ್ಲೇ ಇದ್ ಮಾಡಿದ್ದೆ, ಬ್ರೈನ್ ಡ್ರೈನ್ ಆಗಕ್ಕೆ ಇಷ್ಟ ಇರ್ಲಿಲ್ಲ. ಈಗ ಎಲ್ಲರೂ ಸುಮಾರು ಜನ ಇಲ್ಲಿ ಹೋಗಿ ಅಲ್ಲಿ ವರ್ಕ್ ಮಾಡ್ತಾರೆ, ಬಟ್ ನಾನು ಇಲ್ಲೂ ಓದಿದೀನಿ ಅಲ್ಲೂ ಓದಿದೀನಿ. ಸೊ ನಾನು ಐ ವಾಂಟ್ ಟು ಗಿವ್ ಬ್ಯಾಕ್ ಟು ದ ಫಾರ್ಮರ್ಸ್ ಮತ್ತೆ ಇಲ್ಲಿ ಜನಕ್ಕೆ. ನಾನು ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ಇಲ್ಲಿ ವರ್ಕ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ PhD ಆದ ತಕ್ಷಣ ಕಂಪ್ಲೀಟ್ ಮಾಡ್ಕೊಂಡು ನಾನು ಇಲ್ಲಿ ಬಂದಿದ್ದೀನಿ. ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಈಗ ಒಂದು ಫಾರ್ಮರ್ಸ್, ಯಾಕಂದ್ರೆ ಇಂಡಿಯಾ ತಗೊಂಡ್ರೆ ಒಂದು ಡಿಫ್ರೆಂಟ್ ಫಾರ್ಮರ್ ಇರ್ತಾರೆ. ಇಲ್ಲಿ ಏನ್ ಮಾಡ್ತಾರೆ, ಒಂದು ಟೊಮೆಟೊ ಬೆಳಿತಾರೆ, ಪೆಪ್ಪರ್ ಬೆಳಿತಾರೆ, ಆಮೇಲೆ ಕಮರ್ಷಿಯಲ್ ಕ್ರಾಪ್ಸ್ ಬೆಳಿತಾರೆ, ಮತ್ತೆ ವೆಜಿಟೇಬಲ್ಸ್ ಅದನ್ನು ಬೆಳಿತಾರೆ. ಓಕೆ, ಮನುಷ್ಯಗೆ ಏನ್ ಬೇಕು ಅಂತ ಈಗ ಟೊಮೆಟೊ ಬೆಳಿತಾರೆ, ಕ್ಯಾಪ್ಸಿಕಮ್ ಬೆಳಿತಾರೆ, ಮೆಣಸಿನಕಾಯಿ ಬೆಳಿತಾರೆ, ಮತ್ತೆ ಪಪ್ಪಾಯ ಬೆಳಿತಾರೆ, ಹಲವಾರು ಪ್ರಾಡಕ್ಟ್ ಗಳು ಬೆಳಿತಾರೆ. ನೀವು ಯಾವ್ದಾದ್ರ ಬಗ್ಗೆ ಸ್ಪೆಷಲೈಸೇಷನ್ ಮಾಡಿರೋದು ಡಾಕ್ಟರೇಟ್, ಅದರಿಂದ ರೈತರಿಗೆ ಯಾವ ತರ ಉಪಯೋಗ ಆಗುತ್ತೆ ನಿಮ್ಮಿಂದ ಅಂತ ಹೇಳಿ? ಓಕೆ, ನಾನು ವರ್ಕ್ ಮಾಡಿದ PhD ಒಂದು ಇಂಡೋ ಜರ್ಮನ್ ಪ್ರಾಜೆಕ್ಟ್ ಅಂತ. ಇಂಡಿಯನ್ ಗವರ್ಮೆಂಟ್ ಮತ್ತೆ ಜರ್ಮನ್ ಗವರ್ಮೆಂಟ್ ಎರಡು ಫಂಡಿಂಗ್ ಮಾಡಿ ಆ ಪ್ರಾಜೆಕ್ಟ್, ಇಟ್ಸ್ ವೆರಿ ಬಿಗ್ ಪ್ರಾಜೆಕ್ಟ್ ಅದು. ಅದರಲ್ಲಿ ಸಾಯಿಲ್ ಸ್ಪೆಷಲಿಸ್ಟ್ ಇರ್ತಾರೆ, ಅನಿಮಲ್ ಸ್ಪೆಷಲಿಸ್ಟ್, ಫುಡ್ ಸ್ಪೆಷಲಿಸ್ಟ್, ಸುಮಾರು ಒಂದು 14 ಬ್ಯಾಕ್ ಗ್ರೌಂಡ್ಸ್ ಇಂದ ಅಲ್ಲಿ ಸೈಂಟಿಸ್ಟ್ ಇರ್ತಾರೆ, ಮತ್ತೆ PhD ಸ್ಟೂಡೆಂಟ್ಸ್ ಇರ್ತಾರೆ ಅದರಲ್ಲಿ. ಸೊ ವರ್ಕ್ ಎಲ್ಲ ರಿಸರ್ಚ್ ಎಲ್ಲ ಬಂದು ಇಂಡಿಯಾದಲ್ಲಿ, ಮತ್ತೆ ಅಲ್ಲಿ ಅನಾಲಿಸಿಸ್ ಡಿಗ್ರಿ ಮತ್ತೆ ಇದೆಲ್ಲ ಬಂದು ಜರ್ಮನಿಲಿ ಇದ್ದಿದ್ದು. ಸೊ ನಾ ಎವ್ರಿ 6 months ಅಲ್ಲಿಂದ ನಾನು ಟ್ರಾವೆಲ್ ಮಾಡ್ತಾ ಇದ್ದೆ ರಿಸರ್ಚ್ಗೋಸ್ಕರ. ನಾನು ಬೆಂಗಳೂರು GKVK ಅಲ್ಲಿ ನಮ್ದು ಎಕ್ಸ್ಪೆರಿಮೆಂಟಲ್ ಸೆಟಪ್ ಇತ್ತು, ಏರಿಯಾ ಇತ್ತು. ಅಲ್ಲಿ ನಾನು ಸಮ್ಮರ್ ಟೈಮ್ ಅಲ್ಲಿ ಕ್ಯಾಬೇಜ್ ಮತ್ತೆ ಬದನೆಕಾಯಿ, ಟೊಮ್ಯಾಟೊ ವರ್ಕ್ ಮಾಡಿದ್ದು.
ಮತ್ತೆ ರೈನಿ ಸೀಸನ್ ಅಲ್ಲಿ ಮೇಯ್ಸ್ ಮತ್ತೆ ರಾಗಿ, ಜೋಳ ಮತ್ತೆ ಅವರೆ ಇದನ್ನ ವರ್ಕ್ ಮಾಡಿದ್ದು. ನಾನೊಂದು ಫಾರ್ಮರ್, ನನ್ನ ಹತ್ರ ಒಂದು 5 ಎಕರೆ ಜಮೀನ್ ಇದೆ. ನಾನೊಂದು ಎಲ್ಲದೂ ಒಂದು 2-3 ತರ ಬೆಳೆ ಹಾಕಿರ್ತೀನಿ. ಯಾಕೆ ನೀವು ಯಾವ್ದಾದ್ರು ಸ್ಟಡಿ ಮಾಡಿರೋದು ನೀವು? ನಾನು ಅದೇ ಈ ಕ್ರಾಪ್ಸ್ ನಾನು ಕ್ರಾಪ್ಸ್ ಹೇಳಿದ್ರಿ, ಕ್ಯಾಬೇಜ್, ಇದು ಅದೇ ಎಲೆಕೋಸು Okay. ಮತ್ತೆ ಬದನೆಕಾಯಿ, ಟೊಮೆಟೊ. ಓಕೆ, ನಾನು 5 ಎಕರೆಗೆ ಎಲ್ಲ 3 ಎಕರೆ ಇದೆ ನನ್ನ ಹತ್ರವ. ನಾನು ಒಂದು ಎಕರೆ ಕ್ಯಾಪ್ಸಿಕಮ್ ಬೆಳೆದಿದ್ದೀನಿ, 1 ಎಕರೆ ಬದನೆಕಾಯಿ ಬೆಳೆದಿದ್ದೀನಿ, 1 ಎಕರೆಗೆ ಒಂದು ಎಲೆಕೋಸು ಬೆಳೆದಿದ್ದೀನಿ. ನಿಮ್ಮಿಂದ ಯಾವ ತರ ಹೆಲ್ಪ್ ಆಗ್ಬೋದು ರೈತರಿಗೆ? ಯಾಕೆ ನಾನೊಬ್ಬ ರೈತ, ಈಗ ಹೊಸದಾಗಿ ಒಂದು ಫಾರ್ಮರ್ ಮಾಡಿದ್ದೀನಿ. ನನ್ನ ಹತ್ರ ಒಂದು 5 ಎಕರೆ ಜಮೀನ್ ಇದೆ, ಒಂದು 3 ತರ ಬೆಳೆ ಒಂದೊಂದು ಎಕರೆಗೆ ಹಾಕಿದ್ದೀನಿ. ನಿಮ್ಮಿಂದ ಯಾವ ತರ ಒಂದು ರಿಸರ್ಚ್ ಆಗ್ಬೋದು, ಒಂದು ಹೆಲ್ಪ್ ಆಗ್ಬೋದು ರೈತರಿಗೆ? ಓಕೆ, ಇದು ನಾನು ಒಂದು ಸೆನ್ಸರ್ ಬರುತ್ತೆ, ಕ್ಯೂಬರ್ಟ್ ಸೆನ್ಸರ್ ಅಂತ. ಇದು ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಯೂಸ್ ಮಾಡಿರೋದು ಈ ಸೆನ್ಸರ್, ಇದು ರಿಸರ್ಚ್ ಪರ್ಪಸ್ ಗೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ನಾವು ಅದು ಇಮೇಜಸ್ ತಗೋತೀವಿ, ಡ್ರೋನ್ ಮೇಲೆ ಫ್ಲೈ ಮಾಡ್ತೀವಿ, ಮತ್ತೆ ಟ್ರೈಪಾಡ್ ಯೂಸ್ ಮಾಡ್ಕೊಂಡು ಸೆನ್ಸರ್ ಫಿಕ್ಸ್ ಮಾಡಿ ಇಷ್ಟು ಅಗಲ 1 ಸ್ಕ್ವೇರ್ ಮೀಟರ್ ಅಷ್ಟು ಇಮೇಜ್ ತಗೋತೀವಿ. ಆ ಇಮೇಜ್ ತಗೊಂಡು ಆ ಇಮೇಜ್ ನಾವು ಅದರಲ್ಲಿ ಈಗ ಅದು ರಿಮೋಟ್ ಸೆನ್ಸಿಂಗ್ ಬ್ಯಾಂಡ್ಸ್ ಇರುತ್ತೆ, ಅದರಲ್ಲಿ NIR ಬ್ಯಾಂಡ್ಸ್ ಇರುತ್ತೆ, ರೆಡ್ ಬ್ಯಾಂಡ್ಸ್ ಇರುತ್ತೆ. ಆ ಬ್ಯಾಂಡ್ಸ್ ಯೂಸ್ ಮಾಡ್ಕೊಂಡು ಫಸ್ಟ್ ಕ್ರಾಪ್ ಡಿಫ್ರೆನ್ಸಿಯೇಷನ್ ಮಾಡ್ಕೋತೀವಿ. ಇದು ಯಾವ್ದು ಕ್ಯಾಪ್ಸಿಕಮ, ಇದು ಎಲೆಕೋಸ ಅಂತ. ಅದು ಡಿಫ್ರೆನ್ಸಿಯೇಷನ್ ಅಲ್ಲಿ ವೇವ್ ಲೆಂತ್ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಆ ಡಿಫ್ರೆನ್ಸಿಯೇಷನ್ ಮಾಡ್ಕೊಂಡು ಇಷ್ಟು ಏರಿಯಾಗೆ ಇಷ್ಟು ಈಲ್ಡ್ ಬಂದಿದೆ ಅಂದ್ರೆ ಅದ್ರಲ್ಲಿ ನಾವು ಮತ್ತೆ ಈಲ್ಡ್ ಮತ್ತೆ ಪ್ಲಾಂಟ್ ಬಯೋಮಾಸ್ ಡಿಫ್ರೆನ್ಸಿಯೇಷನ್ ಎಲ್ಲ ಮಾಡ್ಕೋಬಹುದು. ಇಷ್ಟು ಈಲ್ಡ್ ಬಂದಿದೆ ಅಂದ್ರೆ ಪರ್ ಏಕರಿಗೆ ಹೆಕ್ಟೇರಿಗೆ ಎಷ್ಟು ಈಲ್ಡ್ ಬರುತ್ತೆ ಅಂತ ಎಕ್ಸ್ಟ್ರಾಪೊಲೇಟ್ ಮಾಡ್ತೀವಿ. ಹಾ, ಇದು ಮೇನ್ಲಿ ನಾನು ಸ್ಟಡಿ ಮಾಡಿದ್ದು ಅವ್ಯಾಲ್ಯೂಯೇಟ್ ಮಾಡಕ್ಕೆ 3D ಪಾಯಿಂಟ್ ಕ್ಲೌಡ್ಸ್ ಅಂತ ಬರುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ಎವ್ಯಾಲ್ಯೂಯೇಟ್ ಈಲ್ಡ್ ಎಷ್ಟು ಬರುತ್ತೆ ಫಾರ್ಮರಿಗೆ ಅನ್ನೋದನ್ನ ಫಾರ್ ಲಾರ್ಜರ್ ಸ್ಕೇಲ್ ಅಲ್ಲಿ ಇವಾಗ ನಾವು ಈಗ ಫ್ಲಡ್ ಎಲ್ಲ ಆದ್ರೆ ನಾವೆಲ್ಲ ಹೋಗಿ ಮಾಡ್ಲಿಕ್ಕಾಗಲ್ಲ, ಮತ್ತೆ ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ ಎಲ್ಲಾ ಫಾರ್ಮರ್ ಲ್ಯಾಂಡಿಗೂ ಹೋಗಿ ಮಾಡೋದಕ್ಕೆ. ಅದೇ ನಾವು ಇಮೇಜಸ್ ಕ್ಯಾಪ್ಚರ್ ಮಾಡ್ಬಿಟ್ರೆ ಅಥವಾ ಸ್ಯಾಟಲೈಟ್ ಇಮೇಜಸ್ ಕ್ಯಾಪ್ಚರ್ ಮಾಡಿದ್ರೆ ಫಾರ್ ಲಾರ್ಜರ್ ಏರಿಯಾಸ್ ನಮ್ ಗವರ್ಮೆಂಟ್ಗೂ ನಾವು ಇದು ಕೊಡೋ ರಿಸಲ್ಟ್ ಹೆಲ್ಪ್ಫುಲ್ ಆಗುತ್ತೆ, ಫಾರ್ಮರ್ಸ್ಗೂ ಹೆಲ್ಪ್ಫುಲ್ ಆಗುತ್ತೆ, ಮತ್ತೆ ಪಾಲಿಸಿ ಇನ್ಶೂರೆನ್ಸ್ ಕಂಪನೀಸ್ಗೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈಗ ಎಷ್ಟು ಹಾನಿಕರ ಆಗಿದೆ, ಇಷ್ಟು ಹಾನಿಯಾಗಿದೆ ಅಂದ್ರೆ ಇವ್ರ ಮುಂಚೆ ಬೆಳೆ ಎಷ್ಟಿತ್ತು, ಈ ಫಾರ್ಮರಿಗೆ ಎಷ್ಟು ಕೊಡ್ಬಹುದು ಅನ್ನೋದು ನಮ್ಗೆ ಮುಂಚೆನೆ ಎಲ್ಲ ರೆಕಾರ್ಡ್ ಆಗಿರುತ್ತೆ ಇಮೇಜಸ್ ಇಂದ. ಇರೋದ್ರಿಂದ ಅದನ್ನ ನಾವು ಎವ್ಯಾಲ್ಯೂಯೇಟ್ ಮಾಡಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಆಮೇಲೆ ಮೇಡಮ್ ನಮ್ದು ಸುಮಾರು ಜನ ಈಗೆಲ್ಲ ಏನ್ ಮಾಡ್ತಾ ಇರ್ತಾರೆ, ಒಂದು ಎಜುಕೇಶನ್ ಈಗೆಲ್ಲ ಬಂದು ಹಳ್ಳಿಗಳು ಬಿಟ್ಟು ಸಿಟಿ ಹೋಗ್ತಾ ಇರ್ತಾರೆ. ಮತ್ತೆ ಸುಮಾರು ಜನ ಬಂದು ಒಂದು ಹೈಯರ್ ಗ್ರಾಜುಯೇಷನ್ ಮಾಡ್ತಾ ಇರ್ತಾರೆ. ಅಂತವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ಎಲ್ಲರಿಗೂ ಹಳ್ಳಿ ಬೇಡ, ಎಲ್ಲ ಸಿಟಿಗೆ ಹೋಗ್ತಾ ಇರ್ತಾರೆ. ಅಂತವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಈಗ ನಾವು ಬಂದಿರೋದು ನಮ್ದು ಪೂರ್ವಜರು ಏನ್ಷಿಯಂಟ್ ನಾವೆಲ್ಲ ಬಂದಿರೋದು ಹಳ್ಳಿಯಿಂದ. ಇವಾಗ ನಾವೆಲ್ಲ ಈಗ ಸಿಟಿಗೆ ಇದ್ ಮಾಡ್ತೀವಿ ಫಾರ್ ಜಾಬ್ ಆಪರ್ಚುನಿಟೀಸ್ ಇರ್ಬೋದು, ಅಥವಾ ಫಾರ್ ಹೈಯರ್ ಎಜುಕೇಶನ್ ಇರ್ಬೋದು. ಇಲ್ಲಿ ಒಳ್ಳೆ ಇದೆ ಸ್ಕೂಲ್ಸ್ ಅಂಟಿಲ್ 7th ಅಥವಾ 10th ವರ್ಗ ಇರುತ್ತೆ, ಅವ್ರು ಹೋಗ್ಲೇಬೇಕಾದಂತ ಪರಿಸ್ಥಿತಿ ಇರುತ್ತೆ. ಬಟ್ ಆದ್ರೆ ಸುಮಾರು ಜನ ಓದಿ ಕೆಲಸ ಮಾಡಿ ಎಲ್ಲ ರಿಟೈರ್ಡ್ ಆಗಿ ಇವಾಗ ನೀವು ನೋಡ್ಬೋದು ತುಂಬಾ ಜನ ಹಳ್ಳಿಗೆ ಬರ್ತಿದ್ದಾರೆ ವಾಪಸ್. ಯಾಕೆ? ಅಲ್ಲಿ ಅವ್ರು ವರ್ಕ್ ಮಾಡಾಯ್ತು, ಅದಾಯ್ತು, ಮತ್ತೆ ಅವ್ರಿಗೆ ಇವಾಗ ಫಾರ್ ಓಲ್ಡ್ ಏಜ್ ಟೈಮ್ ಅಲ್ಲಿ ಅವ್ರಿಗೆ ಇಲ್ಲಿ ಬಂದು ಪ್ರಕೃತಿಲಿ ಅವ್ರಿಗೆ ಮನೆ ಮಾಡ್ಕೊಂಡು ಇಲ್ಲಿ ಇರ್ಬೇಕು. ಸುಮಾರು ಜನ ರಿಟೈರ್ಡ್ ಆದ್ಮೇಲೆ ಜಾಗ ತಗೋತಾರೆ, ಜಾಗ ತಗೊಂಡು ಇಲ್ಲಿ ಇರ್ಬೇಕು ಅಂತ ಇಷ್ಟಪಡ್ತಾರೆ. ಇಲ್ಲಿರೋ ಎನ್ವಿರಾನ್ಮೆಂಟೇ ಬೇರೆ, ಮತ್ತೆ ಆ ಎನ್ವಿರಾನ್ಮೆಂಟ್, ಆ ಹಕ್ಕಿದು ಚಿಲಿಪಿಲಿ, ಮತ್ತೆ ಆ ಮಳೆ ಬಂದಾಗ ಫುಲ್ ಗ್ರೀನರಿ ಇರೋದು, ಇದು ಎಲ್ಲಿ ಹೋದ್ರೂ ಎಷ್ಟು ಕೊಟ್ರು ಸಿಗಲ್ಲ. ಮತ್ತೆ ನಾವು ಆಕ್ಚುಲಿ ನಾವು ಇಲ್ಲಿ ಇಂಡಿಯಾದಲ್ಲಿರೋ ನಾವು ಬ್ಲೆಸ್ಡ್ ಪೀಪಲ್. ನಮ್ಗೆ ಟ್ರಾಪಿಕಲ್ ಅಗ್ರಿಕಲ್ಚರ್ ಇರೋದ್ರಿಂದ, ಟ್ರಾಪಿಕಲ್ ಕ್ಲೈಮೇಟ್ ಇದೆ ನಮಗೆ. ಎಷ್ಟು ನಾವು ಇದು ಅಂದ್ರೆ ನಮ್ಗೆ ಆಲ್ಮೋಸ್ಟ್ 8 hours ಮೇಲೆ ನಮಗೆ ಸನ್ಲೈಟ್ ಇರುತ್ತೆ. ಬಟ್ ಬೇರೆ ಕಂಟ್ರೀಸ್ ಅಲ್ಲಿ ಅವ್ರಿಗೆ ಬಿಸಿಲು ಬಂದ್ರೆ ಅಷ್ಟು ಖುಷಿ ಆಗುತ್ತೆ. ಬಿಸಿಲು ಬಂದ್ರೆ ಅವ್ರು ಹೊರಗಡೆ ಬಂದು ನೋಡ್ಬೇಕು, ಅಷ್ಟು ಅವ್ರಿಗೆ. ನಮ್ಗಿಲ್ಲಿ ಎಲ್ಲಾ ಕ್ರಾಪ್ಸ್ ಬೆಳಿಬಹುದು ನಾವು ಅಂತ ಒಂದು ನಮ್ಗೆ ಬ್ಲೆಸ್ಡ್ ಇದು ಕ್ಲೈಮೇಟ್ ಇದೆ ನಮ್ಗೆ ಇಲ್ಲಿ ಇಂಡಿಯಾದಲ್ಲಿ. ಓಕೆ ಮೇಡಮ್, ಅದೇ ರೀತಿ ನೀವು 23 ಕಂಟ್ರಿ ಅಂತ ಹೋಗಿದ್ದೀನಿ ಅಂತ ಹೇಳಿದ್ರೆ ಈ ಅಗ್ರಿಕಲ್ಚರ್ ಬಗ್ಗೆ ನಿಮ್ಗೊಂದು ಎಷ್ಟು ಕಂಟ್ರಿಲಿ ಪ್ರಶಸ್ತಿ ಸಿಕ್ಕಿದೆ? ಯಾಕಂದ್ರೆ ನೀವು ಹೇಳಿದ್ರಿ ಚಿಕ್ಕ ಏಜ್ ಅಲ್ಲಿ ಸರ್ ನಂಗೆ ಇಷ್ಟು 23 ಕಂಟ್ರಿ ಸುತ್ತಿದ್ದೀನಿ. ನಿಮ್ಗೆ ಏಜ್ ಎಷ್ಟಾಗಿದೆ ಅಂತ ತಿಳ್ಕೋಬೋದಾ? ನಾನು 28 ಇಯರ್ಸ್ಗೆ ಒಂದು 23 ಕಂಟ್ರಿ ಸುತ್ತಿದ್ದೀರಾ. ಒಂದು ನಮ್ಮ ದೇಶಕ್ಕೆ ಹೆಮ್ಮೆ ಅಂತ ಹೇಳ್ಬೋದು. ಅದೇ ರೀತಿ ನಿಮ್ಗೆ ಒಂದು ಎಷ್ಟು ಪ್ರಶಸ್ತಿ ಸಿಕ್ಕಿದೆ? ಯಾಕೆ ಸುಮಾರು ಜನ ನೋಡ್ತಾ ಇರ್ತಾರೆ, ನಾವು ಸಾಧನೆ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಏನೋ ಒಂದು ಡಾಕ್ಟರ್ ಆಗಿ, ನಾನು ಇಂಜಿನಿಯರ್ ಆಗಿ ಸಾಧನೆ ಮಾಡಿದೆ ಅಂತಲ್ಲ. ನೀವು ಒಂದು ಅಗ್ರಿಕಲ್ಚರ್ ಮಾಡಿ ಒಂದು ಫಾರ್ಮರ್ಗೆ ಹೆಲ್ಪ್ ಆಗಲಿ. ಯಾಕಂದ್ರೆ ಯಾಕಂದ್ರೆ ಒಬ್ರು ಸಾಯಿಲ್ ಬಗ್ಗೆ ಒಂದು ಅಗ್ರಿಕಲ್ಚರ್ ಮಾಡಿರ್ತಾರೆ, ನಿಮ್ದು ಬಂದು ಸ್ಪೆಷಲೈಸೇಷನ್ ಬಂದು ನೀವು ಮುಂಚೆಲೆ ಬೆಳೆ ಬೆಳೆದಾಗ ಅದ್ರಿಗೆ ಒಂದು ಪ್ರಕೃತಿ ವಿಕೋಪ ಸ್ಟಾರ್ಟ್ ಆಗ ಎಷ್ಟು ಕ್ರಾಪ್ ಬರ್ಬೋದು ಅಂತ ಮುಂಚೆಲೆ ಅನಲೈಸ್ ಮಾಡ್ತೀರಾ, ಕರೆಕ್ಟ್? ನಾನೇ ತಿಳ್ಕೊಂಡಿರೋ ಪ್ರಕಾರ ಕರೆಕ್ಟ್. ಯಾಕಂದ್ರೆ ಈಗ ಮುಂದಿನ ದಿನದಲ್ಲಿ ಸೇರೋಣ. ಯಾಕಂದ್ರೆ ಸುಮಾರು ಹಲವಾರು ಜನ ಫಾರ್ಮರ್ಗೆ ಬರಬೇಕು ಅಂತ ವೇಟ್ ಮಾಡ್ತಾ ಇರ್ತಾರೆ. ಅಂತ ಫಾರ್ಮರ್ಗಳಿಗೆ ನಿಮ್ ಕಡೆಯಿಂದ ಏನ್ ಹೆಲ್ಪ್ ಆಗ್ಬೋದು? ಯಾಕಂದ್ರೆ ನನ್ನಂತ ಹುಡುಗರು, ಸಾವಿರಾರು ಜನ ಹುಡುಗರು ಒಂದು ಕೃಷಿ ಮಾಡಬೇಕು. ಸುಮಾರು ಜನ ಏನ್ ಮಾಡ್ತಾರೆ, ನಾನು ಫಾರ್ಮರ್ ಆಗ್ಬೇಕು ಅಂತ ಆಸೆ ಇರುತ್ತೆ. ಅಂತವ್ರಿಗೆಲ್ಲ ಏನ್ ಹೇಳಕ್ಕೆ ಮೆಸೇಜ್?
ನಿಮ್ ಕಡೆಯಿಂದ ಏನ್ ಹೆಲ್ಪ್ ಆಗ್ಬೋದು ಮುಂದೆ? ಯಾಕೆ ನಮ್ದು ಮೈ ನೇಚರ್ ಇಂಡಿಯಾ ಫೌಂಡೇಶನ್ ಇಂದವ ಈಗ ಒಂದು 1000 ಜನ ರೈತರು ಇರ್ತಾರೆ, ಈಗ ನಿಮ್ಮನ್ನ ಕರೆಸ್ತೀವಿ ಯಾಕಂದ್ರೆ ಎಲ್ಲ ಯೂತ್ಸ್ ಸೇರಿರ್ತೀವಿ, ಅವರಿಂದ ನಿಮ್ ಕಡೆಯಿಂದ ಏನ್ ಹೆಲ್ಪ್ ಆಗ್ಬೋದು? ಫಸ್ಟ್ ಆಫ್ ಆಲ್ ನೀವು ಅದೇ ಅವಾರ್ಡ್ಸ್ ಮತ್ತೆ ಈ ಬೇರೆ ಕಂಟ್ರೀಸ್ ಅಲ್ಲೆಲ್ಲ ಎಷ್ಟು ಪ್ರಶಸ್ತಿ ಅದ್ರ ಬಗ್ಗೆ ಎಲ್ಲ ಕೇಳಿದ್ರಿ. ಅದು ನಾನು ಇವಾಗ ಇಲ್ಲಿ ನಾನು ಇಂಡಿಯಾದಲ್ಲಿ ನಾನು ಅಲ್ಲಿ ಜರ್ಮನಿಲಿ ಹೋಗ್ಬೇಕಾದ್ರೆ ನನಗೆ ಕಾನ್ಫರೆನ್ಸ್ ಮತ್ತೆ ಸೈಂಟಿಫಿಕ್ ಟಾಕ್ಸ್ ಗೆಲ್ಲ ಹೋಗ್ತಿದ್ದೆ. ನಾನು ಬೆಲ್ಜಿಯಂಗೆ ಹೋಗಿದ್ದೀನಿ ಮತ್ತೆ ಜರ್ಮನಿಯಲ್ಲಿ ಟಾಕ್ಸ್ ಕೊಟ್ಟಿದ್ದೀನಿ. ಅದ್ ಬಿಟ್ಟರೆ ನಾನು 23 ಕಂಟ್ರೀಸ್ ನಾನು ಓನ್ ಇಂಟ್ರೆಸ್ಟ್ ಅಲ್ಲಿದು ಫುಡ್ ಕಲ್ಚರ್ ಹೆಂಗಿದೆ, ಅಲ್ಲಿ ಜನದ್ದು ಲ್ಯಾಂಡ್ಸ್ಕೇಪ್ ಹೆಂಗಿದೆ, ಜನ ಲಿವಿಂಗ್ ಸ್ಟೈಲ್ ಹೇಗಿದೆ, ಆ ತರ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಟ್ರಾವೆಲ್ ಮಾಡಿದ್ದು. ಮತ್ತೆ ಇಲ್ಲಿ ನಾನು ಇಂಡಿಯಾದಲ್ಲಿ ಬಂದಾಗ ಈಗ ಆಕಾಶವಾಣಿಲಿ ಮಾತಾಡಿದ್ದೀನಿ, ಮತ್ತೆ ರೋಟರಿ ಕ್ಲಬ್ ಇರ್ಬೋದು, ಆಮೇಲೆ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಇರ್ಬೋದು, ಇಂಟರ್ವ್ಯೂಸ್ ಕೊಟ್ಟಿದ್ದೀನಿ ಲೈಕ್ ಥ್ರೂ ಟಿವಿ, ನ್ಯೂಸ್ ಪೇಪರ್, ಪ್ರಿಂಟ್ ಮೀಡಿಯಾ ಅಂಡ್ ರೇಡಿಯೋ ಟಾಕ್ಸ್. ಮತ್ತೆ ಇಲ್ಲಿ ಲೋಕಲ್ ಆಗಿ ನಮ್ಮ ಊರಲ್ಲೇ ಜನ ಕರೆದು ನನ್ನ ಸನ್ಮಾನ ಮಾಡಿದ್ದಾರೆ. ಈ ತರ ಏನಕ್ಕೆ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಮೇ ಬಿ ನಾನು ಸ್ಪೆಷಲ್ ಲೈಕ್ ನಾನು ಅಗ್ರಿಕಲ್ಚರ್ ನಾನು ಇಷ್ಟು ಓದಿದ್ದೀನಿ ಅಂತ ಇರ್ಬೋದು, ಅಥವಾ ನಾನು ಈಗ ಅಗ್ರಿಕಲ್ಚರ್ ಅಲ್ಲದೆ ನಾನು ಸ್ಕೌಟ್ಸ್ ಅಂಡ್ ಗೈಡ್ಸ್ ಮತ್ತೆ ಅಡ್ವೆಂಚರ್ ಕ್ಯಾಂಪ್ಸ್ ಅಟೆಂಡ್ ಮಾಡಿದ್ದೀನಿ ಈಗ ನ್ಯಾಷನಲ್ ಲೆವೆಲ್ ಅಲ್ಲಿ. ಮತ್ತೆ ನಂಗೆ ಸ್ಟೇಟ್ ಅವಾರ್ಡ್ ಬಂದಿರೋದು NSS ಇಂದ. ಸೊ ಇದೆಲ್ಲ ಲೈಕ್ ಓವರ್ ಆಲ್ ರೆಕಗ್ನೇಷನ್ ಇಂದ ಮೇ ಬಿ ಜನ ಇಷ್ಟೊಂದು ರೈತರ ಕುಟುಂಬದ ಹುಟ್ಟಿದ ಹುಡುಗಿ ಬಂದು ಇಷ್ಟು ಸಾಧನೆ ಮಾಡಿದಾಳೆ, 23 ದೇಶ ಸುತ್ತಿದ್ದಾರೆ, ಅದೊಂದು ಹೆಮ್ಮೆ. ಯಾಕಂದ್ರೆ ಎಲ್ಲ ಬಂದ್ಬಿಟ್ಟು ಡಾಕ್ಟರ್ ದೊಡ್ಡ ದೊಡ್ಡ ಆಫೀಸರ್ ಮಕ್ಕಳೇ ಫಾರಿನ್ ಕಂಟ್ರಿ ಹೋಗ್ತಾರೆ ಅಂದ್ರೆ, ನೀವೊಂದು ರೈತಾಪಿ ಕುಟುಂಬದಲ್ಲಿ ಹುಟ್ಟು ಒಂದು 23 ದೇಶ ಸುತ್ತಿರೋದ ಒಂದು ವಿಶೇಷ. ಅದು ಅಗ್ರಿಕಲ್ಚರ್ ಇಷ್ಟ ಅಲ್ಲ ಇದ್ರಲ್ಲಿ. ಮತ್ತೆ ನಾನು ಓನ್ ಎಕ್ಸ್ಪೆಂಡಿಚರ್ ಅಲ್ಲಿ ಹೋಗಿಲ್ಲ, ನಾನು ಕಂಪ್ಲೀಟ್ ಸ್ಕಾಲರ್ಶಿಪ್ ಅಲ್ಲೇ. ನಾನು ಬೆಲ್ಜಿಯಂ ಮಾಸ್ಟರ್ಸ್ ಹೋದಾಗೂ ನಾನು ಬೆಲ್ಜಿಯಂಗೆ ಹೋಗುವಾಗ ಸ್ಕಾಲರ್ಶಿಪ್ ಅಲ್ಲೇ ಹೋಗಿದ್ದು. ಮತ್ತೆ PhD ನನಗೆ ಕಂಪ್ಲೀಟ್ಲಿ ಫಂಡೆಡ್. ಇನ್ನೊಂದು ಮಾತಾಡ್ತಿದ್ದೆ ಮೇಡಮ್, ಅದೇ ರೀತಿ ನಮಗೆ ರೈತರುಗಳಿಗೆ ಈಗ ಒಂದು 1000 ಜನ ಹುಡುಗರುಗಳು ಸೇರಿ ಒಂದು ಹೊಸದೊಂದು ನನ್ನ ಪ್ರಕೃತಿ ಭಾರತ ಅಂತೇಳಿ ಒಂದು ಅಗ್ರಿಕಲ್ಚರ್ ಗೆ 1000 ಜನ ಬರ್ಬೇಕು ಅಂತ ಕಾಯ್ತಾ ಇರ್ತಾರೆ. ಅಂತ ಹುಡುಗರುಗಳಿಗೆ ನಿಮ್ಮಿಂದ ಏನ್ ಹೆಲ್ಪ್ ಆಗ್ಬೋದು? ಈಗ ಸುಮಾರು ಜನ ಈಗ ಯೂತ್ ಅಂದ್ರೆ ಇವಾಗ ಸುಮಾರು ಅಗ್ರಿಕಲ್ಚರ್ ಇಂಟ್ರೆಸ್ಟ್ ಇದೆ, ಬಟ್ ಅದು ಹೇಗ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಮತ್ತೆ ಅದರಿಂದ ಅದು ಪ್ರಾಫಿಟೇಬಲ್ ಅನ್ನೋದು ಐಡಿಯಾ ಇರಲ್ಲ. ಸುಮಾರು ಜನ ಮಾಡ್ಬಿಡ್ತಾರೆ, ಆಮೇಲೆ ಅದನ್ನ ಮಾರ್ಕೆಟಿಂಗ್ ಈಗ ಸುಮಾರು ಕ್ರಾಪ್ಸ್, ವೆಜಿಟೇಬಲ್ ಕ್ರಾಪ್ಸ್ ಎಲ್ಲ ಪೆರಿಷೇಬಲ್, ಅವಾಗಿಂದ ಒಂದ್ ವಾರದಲ್ಲಿ ಅಥವಾ 2 ವಾರದಲ್ಲಿ ಮಾಡ್ಲಿಲ್ಲ ಅಂದ್ರೆ ಅದು ಬತ್ತೋಗುತ್ತೆ, ಕರ್ಗೋಗುತ್ತೆ. ಸೊ ಡ್ಯಾಮೇಜಸ್ ತುಂಬಾ ಇದೆ. ಬಟ್ ಅದೆಲ್ಲ ಅವರು ಫಸ್ಟೇ ಲೈಕ್ ಈಗ ಬೆಳೆಯೋದ್ರಿಂದ ಹಿಡಿದು ಪ್ರಾಡಕ್ಟ್ ಮಾರ್ಕೆಟಿಂಗ್ ವರ್ಗೂ ಕಂಪ್ಲೀಟ್ ಪ್ಲಾನ್ ಮಾಡ್ಕೋಬೇಕು. ಈಗ ನಮ್ಗೆ ಇಲ್ಲಿಂದ ನಾವು ಇಲ್ಲಿ ಸುತ್ತಮುತ್ತ ಈಗ ಕೊಡಗು ಇರೋದ್ಬೋದು, ಬಟ್ ಇಲ್ಲಿ ನಮ್ಗೆ ಇಲ್ಲಿ ಕಂಪ್ಲೀಟ್ ತಾಲೂಕಿಗೆ ಸೋಮಪೇಟೆಗೆ ಹೋಗ್ಬೇಕಷ್ಟೇ, ಟೌನಿಗೆ ಇಲ್ಲಿಂದ ಮಾರ್ಲಿಕ್ಕೆ. ಬಟ್ ನಮಗೆ ಲೈಕ್ ವೈಡರ್ ಮಾರ್ಕೆಟ್ ಸಿಕ್ಕರೆ ನಮಗೆ ಈಗ ನಿಮ್ದು ಆಪ್ ಮುಖಾಂತರ, ಸೊ ಆನ್ಲೈನ್ ಅಲ್ಲಿ ಅವ್ರು ಇಷ್ಟು ಮುಂಚೆನೆ ನಮ್ಗೆ ಈಗ ಬರುತ್ತೆ ಅಂತ ನಮ್ಗೆ ಇಷ್ಟು ಪ್ರಾಡಕ್ಟ್ ಬರುತ್ತೆ, ಈಗ ನೆಕ್ಸ್ಟ್ ವೀಕ್ ಅಲ್ಲಿ ನಮಗೆ 1 kg ಅಥವಾ 10 kg ಬರುತ್ತೆ ಅಂತ ಹೇಳಿದ್ರೆ ನಮ್ಗೆ ಮುಂಚೆನೆ ಆರ್ಡರ್ ಸಿಕ್ಕರೆ ಸೊ ನಮ್ ಡೆಲಿವರಿಗೆ ಪ್ಲಾನ್ ಮಾಡಕ್ಕೆ ಈಸಿ ಆಗುತ್ತೆ. ಸೊ ಇದರಿಂದ ನಿಮ್ದು ಆಪ್ ಇಂದ ಈಗ ಜನರಿಗೆ ಕನ್ಸ್ಯೂಮರ್ಸ್ಗೂ ಹೆಲ್ಪ್ ಆಗುತ್ತೆ, ಮತ್ತೆ ಫಾರ್ಮರ್ಸ್ಗೂ ಹೆಲ್ಪ್ ಆಗುತ್ತೆ. ಮತ್ತೆ ಯೂತ್ಗೆ ಹೇಳೋದಾದ್ರೆ ನೀವು ಫಸ್ಟೇ ಪ್ಲಾನ್ ಮಾಡ್ಕೊಂಡು, ಇದರಲ್ಲಿ ಕಷ್ಟನೂ ಇದೆ, ಮತ್ತೆ ಅಗ್ರಿಕಲ್ಚರ್ ಇಸ್ ನಾಟ್ ಅ ಈಸಿ ಟಾಸ್ಕ್. ನೋಡುವಾಗ ಇಷ್ಟು ಬೆಳೆ ಬರುತ್ತೆ, ಹಿಂಗ್ ಬೆಳೆದ್ರೆ ಹಿಂಗ್ ಆದ್ರೆ ಆಗುತ್ತೆ, ಬಟ್ ಲೇಬರ್ಸ್ ಪ್ರಾಬ್ಲಮ್ ಇರುತ್ತೆ, ಮತ್ತೆ ಪೆಸ್ಟ್ ಪ್ರಾಬ್ಲಮ್ ಇರುತ್ತೆ, ಹುಳಗಳು ಇದಾಗುತ್ತೆ, ಅದಕ್ಕೆ ಏನ್ ಮಾಡ್ಬೇಕು, ಯಾವ್ದು ಹಾಕ್ಬೇಕು ಅಂತ ಸರಿಯಾಗಿ ಗೊತ್ತಿರ್ಬೇಕು, ಮತ್ತೆ ಅಗಿಬೇಕು. ಅದು ಸುಮ್ನೆ ಹಿಂಗೆ ನಾವೀಗ ಸಾಫ್ಟ್ವೇರ್ ಇದ್ರಲ್ಲಿ ಇದ್ ಮಾಡ್ದಂಗಲ್ಲ, ಅಷ್ಟೇ ಕೆಲಸ ಇದೆ. ಮಳೆ ಬರ್ಬೋದು, ಮಳೆ ಬರ್ಲಿಲ್ಲ ಅಂದ್ರೆ ನೀರು ಹೊಡಿಬೇಕು, ಎಲ್ಲಾದು ಪ್ರಾಬ್ಲಮ್ ಇದೆ. ಅದೆಲ್ಲ ಗೊತ್ತಿದ್ದು ನಿಮಗೆ ಇನ್ನೂ ಇಂಟ್ರೆಸ್ಟ್ ಇದೆ ಅನ್ನೋದಾದ್ರೆ ನೀವು ಮಾಡಿದ್ರೆ, ನೀವು ಔಟ್ ಆಫ್ ಇಂಟ್ರೆಸ್ಟ್ ಅಂಡ್ ಪ್ಯಾಷನ್ ಮಾಡಿದ್ರೆ ಖಂಡಿತ ಇದರಲ್ಲಿ ಪ್ರಾಫಿಟ್ ಇದೆ. ಮತ್ತೆ ಲೈಕ್ ಒಂದೇ ಕ್ರಾಪಿಗಿಂತ ಲೈಕ್ ಮೊನೋಕ್ರಾಪಿಂಗ್ ಗಿಂತ ಲೈಕ್ ಡೈವರ್ಸಿಟಿ ಇದ್ದಾಗ ಒಂದ್ ಬೆಳೆ ಹೋದ್ರೆ ಇನ್ನೊಂದ್ ಬೆಳೆಯಲ್ಲಿ ಇದು ಪ್ರೈಸ್ ಡೌನ್ ಆದಾಗ ಇನ್ನೊಂದ್ ಬೆಳೆಯಲ್ಲಿ ಲಾಭ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಂಟರ್ ಕ್ರಾಪಿಂಗ್ ಮಾಡ್ಬೇಕು, ಡೈವರ್ಸಿಫಿಕೇಶನ್ ಇರ್ಬೇಕು. ಮುಂಚೆಲೆ ಒಂದು ಅದ್ರ ಬಗ್ಗೆ ಸ್ಟಡಿ ಮಾಡ್ಬೇಕು, ಯಾವ್ದು ಬೆಳೆ ಬೆಳಿಬೇಕು, ಯಾವ್ದು ಲಾಭ ಇದೆ ಮಾರ್ಕೆಟ್, ಅದ್ರ ಬಗ್ಗೆ ಅವರು ಅಗ್ರಿಕಲ್ಚರ್ ಬರ್ಬೇಕಂದ್ರೆ ಅವರೇ ಒಂದು ರಿಸರ್ಚ್ ಮಾಡ್ಕೊಂಡಿರ್ಬೇಕು. ಫೈನಲ್ ಆಗಿ ಸುಮಾರು ಜನ ಒಂದು ಪ್ರೇಕ್ಷಕರು ನೋಡ್ತಾ ಇರ್ತಾರೆ, ಯಾಕಂದ್ರೆ ನನ್ನಂತ ಹುಡುಗರು 1000 ಜನ ಒಂದು ಅಗ್ರಿಕಲ್ಚರ್ ಬರ್ಬೇಕು ಅಂತ ಕಾಯ್ತಾ ಇರ್ತಾರೆ. ಅಂತವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ ಕಡೆಯಿಂದ ಫೈನಲ್ ಆಗಿ? ಅಗ್ರಿಕಲ್ಚರ್ ನಾವು ಆಬ್ವಿಯಸ್ಲಿ ನಾವು ಸಪೋರ್ಟ್ ಮಾಡ್ಲೇಬೇಕು, ನಾವು ಬೆಳಿಲೇಬೇಕು. ನಾವು ಬೆಳೆದಿಲ್ಲ ಅಂದ್ರೆ ಈಗ ರೈತ ಬೆಳೆದಿಲ್ಲ ಅಂದ್ರೆ ನಮಗೂ ತಿನ್ನೋಕಿರೋದಿಲ್ಲ. ಸೊ ನಾವು ಈಗ ಗವರ್ಮೆಂಟ್ ಇಂದ ಇರ್ಬೋದು, ಸ್ಕೀಮ್ಸ್ ಇರ್ಬೋದು, ನಾವು ರೈತನಿಗೆ ಸಪೋರ್ಟ್ ಮಾಡಬೇಕು. ಮತ್ತೆ ಡೈರೆಕ್ಟ್ ಫಾರ್ಮರ್ ಇಂದ ನಾವು ಪ್ರೊಕ್ಯೂರ್ಮೆಂಟ್ ನ ಸಪೋರ್ಟ್ ಮಾಡಬೇಕು. ಈಗ ಈ ಮಧ್ಯದಲ್ಲಿ ಬ್ರೋಕರೇಜ್ ಬಿಟ್ಬಿಟ್ಟು ಡೈರೆಕ್ಟ್ ಫಾರ್ಮರ್ ಪ್ರೊಕ್ಯೂರ್ಮೆಂಟ್, ಆರ್ಗ್ಯಾನಿಕ್ ಫಾರ್ಮಿಂಗ್, ಮತ್ತೆ ನಿಮ್ ಹೆಲ್ತ್, ಇದೆಲ್ಲ ನೀವು ಇದ್ ಮಾಡಿದಾಗ ನಮ್ ಜನನೂ ಬೆಳಿತಾರೆ, ನಮ್ ಸುತ್ತಮುತ್ತನೂ ಬೆಳಿತಾರೆ, ಮತ್ತೆ ನಮ್ ಇಂಡಿಯಾನು ಬೆಳೆಯುತ್ತೆ.
ಓಕೆ, ನಮ್ದು ಅದೇ ರೀತಿ ನಮ್ದು ಪರಿಸರ ಪ್ರೇಮಿಗಳಿಗೆ ಏನ್ ಹೇಳ್ತೀವಿ ಅಂತಂದ್ರೆ, ಸುಪ್ರಿಯಾ ದಯಾನಂದ್ ಇವಾಗ ಏನ್ ಮಾಡ್ತಾರೆ ಅಂದ್ರೆ, ಒಂದು ಇಂಜಿನಿಯರೇ ಫಾರಿನ್ ಕಂಟ್ರಿ ಹೋಗ್ತಾರೆ, ಒಬ್ರು ಡಾಕ್ಟರ್ ಫಾರಿನ್ ಕಂಟ್ರಿ ಹೋಗ್ತಾರೆ. ಇದೊಂದು ಸುಪ್ರಿಯಾ ದಯಾನಂದ್ ಬಂದು ಒಂದು ಅಗ್ರಿಕಲ್ಚರ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಒಂದು 23 ದೇಶ ಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ರೈತರು ಒಗ್ಗೂಡಿ ಒಂದು ನಮ್ಮ ದೇಶದ ರೈತರ ಪ್ರಾಡಕ್ಟ್ಗಳನ್ನ ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಮಾಡಿ, ಪ್ರತಿಯೊಬ್ಬರು ಒಂದು ಹಳ್ಳಿಲೂ ಒಬ್ಬ ರೈತಾಪಿ ಕುಟುಂಬದವರು ಒಂದು ಫಾರಿನ್ ಕಂಟ್ರಿಗೆ ಹೋಗೋ ತರ ಒಂದು ಆ್ಯಪ್ ಡಿಸೈನ್ ಮಾಡೋಣ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಒಂದೇ ಮಾತರ. MyNatureIndia.com. For those who are concerned about the development of our country and inclination towards nature protection, are welcome to take part and serve in this venture with open mind. We also greet any type of suggestion towards the development of our institution. Plastic-free India, jobs to all here, with complete empowerment to all in this resourceful nation is our mission and responsibility. Our travel is towards nature. Please join hands with us in this venture. Jai Hind, Jai Bharat Mata, Vande Mataram. MyNatureIndia.com, MyNatureIndia.in, MyNatureIndia.org. Coming soon. ಇವಾಗ ಮೈ ನೇಚರ್ ಇಂಡಿಯಾ ಕಾನ್ಸೆಪ್ಟ್ ನನಗೆ ತುಂಬಾ ಇಷ್ಟ ಆಯ್ತು. ಯಾಕೆಂದ್ರೆ ಇವರು ಲೈಕ್ ರೂರಲ್ ಪೀಪಲ್ಗೆ ಮತ್ತೆ ಈಗ ವಿತೌಟ್ ಯೂಸಿಂಗ್ ಪ್ಲಾಸ್ಟಿಕ್ ಯೂಸ್ ಮಾಡದೆ ಮತ್ತೆ ಹ್ಯಾಂಡಿಕ್ರಾಫ್ಟ್ಸ್ ಇರ್ಬೋದು, ಇದಕ್ಕೆಲ್ಲ ತುಂಬಾ ಲೈಕ್ ಹಳೆ ಕಾಲದ್ದು ನಮ್ದು ಹೇಗಿತ್ತು ಅದನ್ನ ಸಪೋರ್ಟ್ ಮಾಡ್ತಿದ್ದಾರೆ ಇವಾಗ. ಇದರಿಂದ ಎಲ್ಲ ಫಾರ್ಮರ್ಸ್ ಹೆಲ್ಪ್ ಆಗುತ್ತೆ. ಮತ್ತೆ ಈ ಐಡಿಯಾನೇ ಲೈಕ್ ಇದು ಯೂತ್ಸ್ಗೆ, ಇವಾಗಿನ ಯೂತ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತೆ ಅವರು ತುಂಬಾ ಲೈಕ್ ಇಂಟ್ರೆಸ್ಟ್ ಬರುತ್ತೆ. ಈಗಿನ ಯೂತ್ಸ್ಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ, ಬಟ್ ಹೇಗ್ ಮಾಡೋದು ಇಲ್ಲ. ಈ ಆಪ್ ಮತ್ತೆ ಈ ವೆಬ್ಸೈಟ್ ಇಂದ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ಈಗ ಈ ಗುಡಿ ಕೈಗಾರಿಕೆನ ಇರ್ಬೋದು, ಇದನ್ನೆಲ್ಲ ನಾವು ಸಪೋರ್ಟ್ ಮಾಡೋದ್ರಿಂದ ನಮ್ಮ ದೇಶ ಮತ್ತೆ ನಮ್ಮ ಆರ್ಥಿಕತೆ ಎಲ್ಲವೂ ಒಂದು ಒಳ್ಳೆ ಬೆಳವಣಿಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ನಮಸ್ತೆ.